ನಮಸ್ತೆ ಸ್ನೇಹಿತರೆ, ಯಾರೆಲ್ಲ BEd ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಅಸೈನ್ಮೆಂಟನ್ನು ಬರಲಿಕ್ಕೆ ಇರ್ತದೆ. ಅದರಲ್ಲಿ ಇದು ಒಂದು ಅಸೈನ್ಮೆಂಟ್, ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯಗಳ ಅಸೈನ್ಮೆಂಟನ್ನು ಬರೆಯುವಂಥದ್ದು. ಮೊದಲಿಗೆ ಪೀಠಿಕೆಯನ್ನು ಬರೀಬೇಕು. ಯಾವ ರೀತಿಯಾಗಿ ಪೀಠಿಕೆಯನ್ನು ಬರೀಬೇಕು ಅಂದರೆ, ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯ ಭಾರತೀಯರಾದ ನಮಗೇನು ಹೊಸದೇನಲ್ಲ. ವೇದ ಕಾಲದಿಂದ ಹಿಡಿದು ಇಂದಿನ ಕಂಪ್ಯೂಟರ್ ದಿನಗಳಲ್ಲೂ ಅದು ವಾಸ್ತವದಲ್ಲಿದೆ. ಆದರೆ ಅದು ಕಾಲಕ್ಕೆ ತಕ್ಕಂತೆ ವೈವಿಧ್ಯಮಯ ಹೆಸರುಗಳನ್ನು ಪಡೆದುಕೊಂಡು ಇಂದು ವೈಶಿಷ್ಟ್ಯಮಯ ವಿಷಯವಾಗಿ ಹೊರಹೊಮ್ಮಿದೆ. ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯವನ್ನು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸುವುದು ಅಥವಾ ಅರ್ಥೈಸುವುದು ಸುಲಭ ಸಾಧ್ಯವಲ್ಲ. ಹಿರೇಮಠ ಅವರ ಅಧ್ಯಕ್ಷತೆಯಲ್ಲಿ ರಚಿತವಾದ ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯ ಪಠ್ಯ ವಿಷಯದ ರಚನಾ ಸಮಿತಿಯು ಕ್ರೋಢೀಕರಿಸಿದ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು, ಮಗುವು ತನಗಾಗಿ ಮತ್ತು ಸಮಾಜಕ್ಕಾಗಿ ಉಪಯೋಗವಾಗುವ ಸಾಮಗ್ರಿ ಸೇವೆಗಳನ್ನು ಒದಗಿಸುವ ಉದ್ದೇಶಪೂರಿತ ಅರ್ಥಯುತ ದೈಹಿಕ ಕಾರ್ಯವೇ ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯಗಳು. ಈ ರೀತಿಯಾಗಿ ಮೊದಲಿಗೆ ಪೀಠಿಕೆಯನ್ನು ಹಾಕಬೇಕು. ಅದ ನಂತರ ನಾವು ಅರ್ಥ ವ್ಯಾಖ್ಯೆಯನ್ನು ಬರೆಯುವಂಥದ್ದು ಮತ್ತು ಅದರ ಉದ್ದೇಶಗಳನ್ನು ಕೂಡ ಬರೀಬೇಕಾಗ್ತದೆ. SUPW ಅದರ ಶಬ್ದದ ಅರ್ಥ ಮತ್ತು ವ್ಯಾಖ್ಯೆ: ಸಾಮಾಜಿಕ ಉಪಯುಕ್ತವಾದ ಉತ್ಪಾದನಾ ಕಾರ್ಯಗಳು. ಸಾ ಉ ಉ ಕ ಅಂದರೆ ಇದು ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯ ಎಂಬ ಪದ ಸಮುಚ್ಚಯದ ಸಂಕ್ಷಿಪ್ತ ರೂಪವಾಗಿದೆ. ಈಶ್ವರಭಾಯಿ ಪಾಟೀಲ್ ಸಮಿತಿಯವರ ಪ್ರಕಾರ ಮಗುವು ತನಗಾಗಿ ಮತ್ತು ಸಮಾಜಕ್ಕಾಗಿ ಉಪಯೋಗವಾಗುವ ಸಾಮಗ್ರಿ ಸೇವೆಗಳನ್ನು ಒದಗಿಸುವ ಉದ್ದೇಶಪೂರಿತ ಅರ್ಥಯುತ ದೈಹಿಕ ಕಾರ್ಯವೇ ಕ. ಸಾಮಾಜಿಕವಾಗಿ ಉಪಯುಕ್ತವಾದ ಉತ್ಪಾದನಾ ಕಾರ್ಯಗಳ ಉದ್ದೇಶಗಳು: ವಿದ್ಯಾರ್ಥಿಗಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು, ಸಮಾಜಕ್ಕೆ ದುಡಿಮೆಗಾರರ ಅವಶ್ಯಕತೆಯನ್ನು ತೋರಿಸಿಕೊಡುವುದು, ವಿದ್ಯಾರ್ಥಿಗಳಲ್ಲಿ ಶ್ರಮ ಗೌರವ ಮೌಲ್ಯಗಳನ್ನು ಬೆಳೆಸುವುದು, ವೈಜ್ಞಾನಿಕ ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲಿ ವೃದ್ಧಿಸುವುದು, ವಿದ್ಯಾರ್ಥಿಗಳಲ್ಲಿ ವೈವಿಧ್ಯಮಯ ಉಪಕರಣಗಳನ್ನು ಬಳಸುವ ಕೌಶಲ್ಯವನ್ನು ಬೆಳೆಸುವುದು, ತನ್ನ ಹಾಗೂ ಸುತ್ತಲ ಪರಿಸರವನ್ನು ನೈರ್ಮಲ್ಯವಾಗಿಡುವುದರ ಬಗ್ಗೆ ತಿಳಿಸುವುದು, ವಿದ್ಯಾರ್ಥಿಯ ಸುತ್ತಮುತ್ತಲಿನ ಪರಿಸರದ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸುವಂಥದ್ದು. ಇದು ಉದ್ದೇಶಗಳನ್ನು ತಿಳಿಸುವಂಥದ್ದು. ಹಾಗೆ ಇನ್ನಷ್ಟು ಉದ್ದೇಶಗಳನ್ನು ಪಾಯಿಂಟ್ಸ್ಗಳಲ್ಲಿ ಬರಿತಾ ಹೋಗಬೇಕು. ಅದ ನಂತರದಲ್ಲಿ ಶಾಲಾ ಹಂತದಲ್ಲಿ ಅದರ ಮಹತ್ವ ಏನು ಎನ್ನುವಂಥದ್ದನ್ನು ಪಾಯಿಂಟ್ಸನ್ನು ಬರೆದು ವಿವರಣೆಯನ್ನು ಕೂಡ ಸ್ವಲ್ಪ ಕೊಡಬೇಕಾಗ್ತದೆ. ಅದರ ಪಾಯಿಂಟ್ಸನ್ನು ಮಾತ್ರ ನೋಡ್ತಾ ಹೋಗುವ. ನಿರುದ್ಯೋಗ ಸಮಸ್ಯೆಯ ನಿವಾರಣೆ, ಸೌಂದರ್ಯ ಪ್ರಜ್ಞೆ, ಆಕರ್ಷಣೆ, ಸ್ವತಂತ್ರ ಜೀವನ, ಆರ್ಥಿಕ ಸಹಾಯ, ಸೃಜನಾತ್ಮಕತೆಯ ಗುರುತಿಸುವಿಕೆ, ಕೌಶಲ್ಯಗಳ ಬೆಳವಣಿಗೆ, ಕಸದಿಂದ ರಸ, ವೈಜ್ಞಾನಿಕ ಮನೋಭಾವದ ಬೆಳವಣಿಗೆ, ನಿಸ್ವಾರ್ಥ ಸೇವಾ ಮನೋಭಾವದ ಬೆಳವಣಿಗೆ. ಶಾಲಾ ಹಂತದಲ್ಲಿ ದ ಅನುಷ್ಠಾನ ಮಾಡುವಂಥದ್ದು: ಕೌಶಲ್ಯ ಹೊಂದಿದ ಶಿಕ್ಷಣ, ಅವಶ್ಯಕ ಸೌಲಭ್ಯಗಳು, ಬಂಡವಾಳ ಹೂಡಿಕೆ ಮತ್ತು ಪರಿಶ್ರಮ, ಮಾನವ ಶಕ್ತಿಯ ಸದುಪಯೋಗದ ಅವಶ್ಯಕತೆ, ಸನ್ನಿವೇಶ ಸೃಷ್ಟಿ. ಇನ್ನು ಅದಾದ ನಂತರ ಪಠ್ಯಕ್ರಮದ ರಚನೆಯನ್ನು ಮಾಡಬೇಕು. ಆ ಪಠ್ಯಕ್ರಮದ ರಚನೆಯಲ್ಲಿ ಸಾಧ್ಯವಾದಷ್ಟು ಅದು ಮಾತೃಭಾಷೆಯಲ್ಲಿರಬೇಕು. ಅದರಲ್ಲಿ ಬಳಸಿದ ಭಾಷೆ ಅತ್ಯಂತ ಸರಳವಾಗಿರಬೇಕು. ಅದು ಮಗು ಕೇಂದ್ರಿತವಾಗಿರಬೇಕು. ಅದು ನೈಜತೆಯ ಪ್ರತೀಕವಾಗಿರಬೇಕು. ಆಧುನಿಕತೆಯನ್ನು ಹೊಂದಿರಬೇಕು. ಸಮಾಜದ ಅಗತ್ಯತೆಗಳನ್ನು ಪೂರೈಸುವಂತಿರಬೇಕು. ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರಬೇಕು. ಅದಾದ ನಂತರ ಪ್ರಾಯೋಗಿಕ ವಿಭಾಗದ ವರದಿಯನ್ನು ಮಾಡಬೇಕು. ಯಾವ ರೀತಿ ವರದಿಯನ್ನು ಮಾಡುವಂಥದ್ದು? ನಾವು ಬರೆಯುವಂಥದ್ದು ದಿನಾಂಕ 1/1/2000 ಯಾವ ವರ್ಷ ಅದು ರಂದು
ನಾವು ಪ್ರಸನ್ನ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯದ ಪ್ರಾಯೋಗಿಕ ತರಬೇತಿಯನ್ನು ಉಜಿರೆಯ ಶ್ರೀಮತಿ ಚೇತನಾ ಅವರು ನಡೆಸಿಕೊಟ್ಟರು. ದಿನನಿತ್ಯದ ಉಪಯೋಗದ ವಸ್ತುಗಳು ಹಾಗೂ ಪ್ರಕೃತಿಯಲ್ಲಿ ಸುಲಭವಾಗಿ ದೊರಕುವ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಕಸದಿಂದ ರಸ ಎಂಬಂತೆ ಉತ್ತಮ ಉಪಯೋಗ ವಸ್ತುಗಳನ್ನು ಅಥವಾ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಬಹುದಾಗಿದೆ ಎಂಬುದನ್ನು ಅವರು ಪ್ರಾಯೋಗಿಕವಾಗಿ ತಿಳಿಸಿಕೊಟ್ಟರು. ಈ ರೀತಿಯಾಗಿ ನಾವೇನಾದರೂ ಪ್ರಯೋಗಗಳನ್ನು ಕಸದಿಂದ ರಸವನ್ನು ಮಾಡಿದರೆ, ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡಿದರೆ ಅದನ್ನೆಲ್ಲ ಕೂಡ ನಾವು ಇದರಲ್ಲಿ ವಿವರಣೆಯನ್ನು ಬರಿತಾ ಹೋಗಬೇಕಾಗ್ತದೆ. ಅದನಂತರ ಸಾಕ್ಸ್ ಮೆಟೀರಿಯಲ್ ಇಂದ ಹೂಗಳನ್ನು ತಯಾರಿಸುವಂಥದ್ದು, ಯಾವುದರಿಂದ ಯಾವ ಒಂದು ಅಲಂಕಾರಿಕ ವಸ್ತುಗಳನ್ನು ಮಾಡಿದ್ದೇವೆ ಎನ್ನುವಂಥದ್ದನ್ನು ನಾವು ಬರಿತಾ ಹೋಗಬೇಕು. ಸ್ಪಾಂಜಿನಿಂದ ಬೊಂಬೆಯನ್ನು ಮಾಡಿರುವಂಥದ್ದು, ಈ ರೀತಿಯಾಗಿ. ಇನ್ನು ಕೊನೆಯದಾಗಿ ಅಂತ್ಯವನ್ನು ಮಾಡುವಂಥದ್ದು, ಉಪಸಂಹಾರವನ್ನು ಮಾಡುವಂಥದ್ದು. ಉಪಸಂಹಾರದಲ್ಲಿ ನಾವು ಬರೆಯುವಂಥದ್ದು ಏನು ಅಂದರೆ, ಹೀಗೆ ಶಾಲಾ ಕಾಲೇಜುಗಳಲ್ಲಿ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರಿಂದ ನಿರುದ್ಯೋಗ ನಿರ್ಮೂಲನೆಗೆ ನಾಂದಿಯನ್ನು ಹಾಕಿದಂತಾಗುತ್ತದೆ. ಅನುಪಯುಕ್ತ ವಸ್ತುಗಳಿಂದ ಉಪಯೋಗ, ಅಲಂಕಾರಿಕ ವಸ್ತುಗಳ ರಚನೆಯಾಗುತ್ತದೆ. ಕಸದ ರಾಶಿ ಕಡಿಮೆಯಾಗುತ್ತದೆಯಲ್ಲದೆ ಕಚ್ಚಾ ವಸ್ತುಗಳ ಬಳಕೆಯ ಪ್ರಮಾಣವನ್ನು ಕೂಡ ಕಡಿಮೆಗೊಳಿಸಬಹುದು. ಅದಲ್ಲದೆ ಮಿತವ್ಯಯದ ಗುಣವನ್ನು ಬೆಳೆಸುತ್ತದೆ. ಮಕ್ಕಳಲ್ಲಿ ಅನ್ವೇಷಣಾ ಮನೋಭಾವ, ಕೌಶಲ್ಯ, ಆಸಕ್ತಿಗಳು ಕೂಡ ಹೆಚ್ಚುತ್ತದೆ. ಈ ರೀತಿಯಾಗಿ ಒಂದು ಉಪಸಂಹಾರವನ್ನು ಕೂಡ ಕೊಡಬೇಕು. ಇಷ್ಟು ಮಾಡಿದರೆ ನಮ್ಮ ಸಾಮಾಜಿಕ ಉಪಯುಕ್ತವಾದ ಉತ್ಪಾದನಾ ಕಾರ್ಯದ ಅಸೈನ್ಮೆಂಟ್ ಬರೆದಾಗ್ತದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.